ಸ್ನೇಹಿತರೆ ನಮಸ್ಕಾರ. ಇಂದು ರಕ್ಕಸಪುರದೋಳ್ ಎನ್ನುವ ಸಿನಿಮಾ ಬಿಡುಗಡೆ ಆಗಿದೆ. ಬಹಳ ತುಂಬಾ ಚೆನ್ನಾಗಿದೆ. ಸೈಕಾಲಜಿಕಲ್ ಥ್ರಿಲ್ಲರ್ ಅಂತಾನೆ ಹೇಳಬೇಕು ಈ ಸಿನಿಮಾದಲ್ಲಿ ನಟ ರಾಜ್ ಬಿ ಶೆಟ್ಟಿ ಅವರು ಪೊಲೀಸ್ ಅಧಿಕಾರಿಯಾಗಿ ಅಭಿನಯಿಸಿದ್ದಾರೆ. ಅವರ ಒಳಗಡೆ ಇರುವ ಒಬ್ಬ ನಟನ ರಾಕ್ಷಸ ರೂಪ ಮತ್ತೊಮ್ಮೆ ಈ ಸಿನಿಮಾದಲ್ಲಿ ನಮ್ಗೆ ಕಂಡು ಬರುತ್ತೆ. ಟೋಟಲಿ ಈ ಸಿನಿಮಾದಲ್ಲಿ ಇಬ್ರು ರಾಕ್ಷಸರಿದ್ದಾರೆ. ಯಾವ ರಾಕ್ಷಸರು ಗೆಲ್ತಾರೆ ಅನ್ನೋದು, ಯಾವ ರಾಕ್ಷಸ ಗೆಲ್ತಾನೆ ಅನ್ನೋದು ಸಿನಿಮಾದ ಅಂತ್ಯದಲ್ಲಿ ಒಂದು ಜಬರ್ದಸ್ತ್ ಫೈಟ್ ಇದೆ. ಆ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ಸಿನಿಮಾ ಅಂತ್ಯದವರೆಗೂ, ಆರಂಭದಿಂದ ಅಂತ್ಯದವರೆಗೂ ಸಿನಿಮಾ ನೋಡುಗನನ್ನ ತದೇಕ ಚಿತ್ರದಿಂದ ನೋಡಿಸ್ಕೊಡುತ್ತೆ. ಇದು ಈ ಸಿನಿಮಾದ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬೇಕು. ಈ ಸಿನಿಮಾಕ್ಕೆ ಎಲ್ಲ ತಂತ್ರಜ್ಞರು, ಈ ಸಿನಿಮಾದ ಒಂದು ಕನಸು ನಮ್ಮ ಸಾಹಸ ನಿರ್ದೇಶಕ ರವಿ ವರ್ಮಾ ಅವರು, ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಸಾಹಸ ನಿರ್ದೇಶನ ಕೂಡ ಈ ಸಿನಿಮಾಕ್ಕೆ ಅವ್ರದೇ ಇದೆ. ಇದಕ್ಕೆ ನಿರ್ದೇಶಕ ರವಿ ಸಾರಂಗ್ ಅವರ ಒಂದು ಪರಿಕಲ್ಪನೆ ಏನಿದೆ, ಈ ಒಂದು ಕಥೆ ಏನಿದೆ, ಅದು ಬಹಳ ಚೆನ್ನಾಗಿ ಸೊಗಸಾಗಿ ಮೂಡ್ ಬಂದಿದೆ. ಆ ಪರಿಕಲ್ಪನೆಗೆ ಒಳ್ಳೆಯ ಒಂದು ನಿರ್ದೇಶನವನ್ನ ರವಿ ಸಾರಂಗ್ ಅವರು ನೀಡಿದ್ದಾರೆ ಅಂತಾನೆ ಹೇಳಬೇಕು. ಈ ಸಿನಿಮಾದಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಇದೆ. ಪೊಲೀಸ್ ಅಧಿಕಾರಿ, ಅದು ರಾಜ್ ಬಿ ಶೆಟ್ಟಿ ಅವರು ತದನಂತರ ಒಂದು ಕಡಿಮೆ ಕ್ರೈಮ್ ರೇಟ್ ಇರುವ ಒಂದು ಊರಿಗೆ ಬರ್ತಾರೆ. ಆ ಊರಲ್ಲಿ ಏನೆಲ್ಲ ಘಟನೆಗಳಾಗುತ್ತೆ, ಸರಣಿ ಕೊಲೆಗಳಾಗುತ್ತೆ. ಆ ಸರಣಿ ಕೊಲೆಗಳ ಬೆನ್ನನ್ನು ಹತ್ತುವ ಪೊಲೀಸ್ ಅಧಿಕಾರಿ ಯಾವ ರೀತಿ ಆ ಕೊಲೆಗಾರನನ್ನ ಕಂಡುಹಿಡಿತಾರೆ ಅನ್ನೋದು ಈ ಸಿನಿಮಾದ ಬಹುಮುಖ್ಯವಾದ ಒಂದು ಅಂಶ. ಇದನ್ನ ಎಲ್ಲ ತಂತ್ರಜ್ಞರು, ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಅರ್ಜುನ್ ಜನಿ ಅವ್ರ ಮ್ಯೂಸಿಕ್, ಸೊ ಮತ್ತೆ ಬೇರೆ ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು ಕನ್ನಡಕ್ಕೆ ಅಂತ. ಸೊ ಅದು ಇಲ್ಲಿ ಸಕ್ಸಸ್ ಆಗಿದೆ ಅಂತ ನನಗೆ ಅನಿಸಿದೆ. ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂತಹ ಸಿನಿಮಾ. ಕಾಮಿಡಿ ಸಿನಿಮಾದಲ್ಲಿ, ಇತ್ತೀಚಿನ ಸಿನಿಮಾಗಳಲ್ಲಿ ಕಾಮಿಡಿನೇ ಇಲ್ಲ. ಈ ಸಿನಿಮಾದಲ್ಲಿ ಸಾಕಷ್ಟು ಕಾಮಿಡಿ ಇದೆ. ನಟ ಬಿ ಸುರೇಶ್ ಅವರು ಇದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ ಇದ್ದಾರೆ, ತುಂಬಾ ಹೀರೋಯಿನ್ ಇವರೆಲ್ಲ ಬೇರೆ ಬೇರೆ ಪಾತ್ರಗಳು ಮಾಡಿರೋರು ಎಲ್ಲರೂ ಕೂಡ ತುಂಬಾ ಇನ್ವಾಲ್ವ್ ಆಗಿ ಚೆನ್ನಾಗಿ ಒಂದು ಆಕ್ಟ್ ಮಾಡಿದ್ದಾರೆ. ಸೊ ಈ ರಕ್ಕಸಪುರದವಳು ಏನಾಗುತ್ತೆ, ಈ ಕೊಳ್ಳಿದೇವ ಏನು ಎತ್ತ ಅನ್ನೋದನ್ನ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನೀವು ಈ ಒಂದು ಕನ್ನಡದ ಸಿನಿ ಪ್ರೇಮಿಗಳಾಗಿ ಕ್ರೈಮ್ ಥ್ರಿಲ್ಲರು, ಮರ್ಡರ್ ಮಿಸ್ಟ್ರಿ, ಸೈಕಾಲಜಿಕಲ್ ಥ್ರಿಲ್ಲರು, ಈ ರೀತಿಯ ಒಂದು ಸಸ್ಪೆನ್ಸ್ ಥ್ರಿಲ್ಲರು, ಈ ರೀತಿಯ ಜಾನರ್ನ ಸಿನಿಮಾ ನೀವು ನೋಡ್ಬೇಕಂತಂದ್ರೆ ರಕ್ಕಸಪುರದವಳು ತಪ್ಪದೆ ಹೋಗಿ ನೋಡಿ. ರಾಜ್ ಬಿ ಶೆಟ್ಟಿ ಅವರಂತೂ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಒಳ್ಳೆಯ ನಟನಾಗಿ ಇನ್ನ ಬೆಳಿತಾನೆ ಇದ್ದಾರೆ. ಸೊ ಆ ಬೆಳವಣಿಗೆ ಈ ಸಿನಿಮಾದಲ್ಲಿ ನಮ್ಗೆ ಎದ್ದು ಕಾಣುತ್ತೆ. ನಾನು ಹೇಳ್ದಂಗೆ ಮ್ಯೂಸಿಕ್, BGM, ಹಿನ್ನೆಲೆ ಸಂಗೀತ ಕೂಡ ಚೆನ್ನಾಗಿದೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಎನ್ನುವ ಒಂದು ಹಾಡು ನಿರ್ದೇಶಕ ಪ್ರೇಮ್ ಅವರು ಆಡಿರೋದು, ಅದು ಬಹಳ ಚೆನ್ನಾಗಿ ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವರು ಆಕ್ಟ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಆ ಹಾಡು. ಆಮೇಲೆ ಇನ್ನೊಂದು ವಿಜಯ್ ಪ್ರಕಾಶ್ ಅವರು ಆಡಿರೋದು ನೀನಾ ಅಂತ ಒಂದು ಹಾಡಿದೆ. ಆ ಹಾಡು ಇವೆರಡು ಫಸ್ಟ್ ಆಫ್ ಆಲ್ ಬರುತ್ತೆ. ಇವೆರಡು ತುಂಬಾ ಚೆನ್ನಾಗಿದೆ. ಕಡೆಯವರೆಗೂ ಸಿನಿಮಾದಲ್ಲಿ ನಮ್ಗೆ ಎಲ್ಲೋ ಬೋರ್ ಹೊಡ್ಸಲ್ಲ. ಸಿನಿಮಾ ಚೆನ್ನಾಗಿ ನೋಡಿಸ್ಕೊಳ್ಳುತ್ತೆ. ತುಂಬಾ ಮೇಕಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇದು ಟೆಕ್ನಿಷಿಯನ್ಸ್ ಸಿನಿಮಾ, ಒಳ್ಳೆ ಆಕ್ಟರ್ನ ಇಟ್ಕೊಂಡು. ರಾಜ್ ಬಿ ಶೆಟ್ಟಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಅಲ್ಲಿ ಬಂದಾಗ ಹೇಳ್ತಾ ಇದ್ರು, ಈ ಸಿನಿಮಾ ಮೂಲಕ ವಿಲನ್ ಅಲ್ಲ, ಒಳ್ಳೆ ನಟ ಪರಿಚಯ ಆಗ್ತಾ ಇದ್ದಾನೆ ಅಂತ. ಅದು ಕೂಡ ಸಿನಿಮಾದಲ್ಲಿ ಆಗಿದೆ ಅಂತಾನೆ ಹೇಳ್ಬೇಕು. ಒಂದೊಳ್ಳೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ನೋಡ್ಬೇಕು ಅಂತಂದ್ರೆ ತಪ್ಪದೆ ಸಿನಿಮಾ ಥಿಯೇಟರ್ ಹೋಗಿ ರಕ್ಕಸಪುರದವಳು ನೋಡಿ ಅಂತ ಹೇಳ್ತಾ, ಸೊ ನಿಮ್ಗೆ ಅಥವಾ ಈಗಾಗಲೇ ನೀವು ನೋಡಿದ್ರೆ ಈ ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನನ್ನ ಈ ಸಿನಿಮಾ ಕುರಿತಾದ ವಿಮರ್ಶೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಮೂವಿ ಮ್ಯಾಟರ್ಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅದೇ ಈ ವಿಡಿಯೋನ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ತಪ್ಪದೆ ನನ್ನ ಪೇಜನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ನೀವು ಸಿನಿಮಾ ಕ್ಷೇತ್ರದವರಾದ್ರೆ ನಿಮ್ಮ ಸಿನಿಮಾಗಳನ್ನ ನನ್ನ ಒಂದು ಚಾನೆಲ್ಗಳಲ್ಲಿ ಇನ್ಕ್ಲೂಡಿಂಗ್ ಮೈ ವೆಬ್ಸೈಟ್ hitumkur.com ಅಲ್ಲಿ ಕೂಡ ಪ್ರಮೋಟ್ ಮಾಡ್ಬೇಕಂತ ಅಂದ್ರೆ ನನ್ನ ವಾಟ್ಸ್ಆಪ್ ಸಂಖ್ಯೆ 9986692342ಗೆ 9986692342ಗೆ ನಿಮ್ಮ ಒಂದು ಮನವಿಯನ್ನ ನನಗೆ ಕಳಿಸಿದ್ರೆ ನಾನು ಖಂಡಿತ ಆ ಸಿನಿಮಾ ಥಿಯೇಟರ್ ರಿಲೀಸ್ ಆಗೋದಿರ್ಬೋದು ಅಥವಾ OTT ಆಗಿರೋದಿರ್ಬೋದು, ಆ ಸಿನಿಮಾನ ನೋಡಿ ಅದ್ರ ಬಗ್ಗೆ ನಾನು ನನ್ನ ಅನಿಸಿಕೆಯನ್ನ, ನನ್ನ ಪ್ರಮೋಷನ್ ಅನ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.